ಒಂದು ವಾರ ಆಯಿತು, 14 ದಿನ ಆಗೋಯ್ತು. ನಿನ್ನೆ ರಿಟರ್ನ್ ಫ್ಲೈಟ್ ಏನು ಟಿಕೆಟ್ ಇತ್ತು ಅದನ್ನು ನೋಡಿದ್ದು ಆಯಿತು, ಅದಕ್ಕೂ ಕಾದಿದ್ದು ಆಯಿತು. ಅದರ ನೆಕ್ಸ್ಟ್ ಏನಾದರೂ ಫ್ಲೈಟಲ್ಲಿ ಬರ್ತಾ ಇದ್ದಾರಾ ಅಂತ ಅದಕ್ಕೂ ಕಾದಿದ್ದು ಆಯಿತು. 20 ದಿನ ಆಗೋಯ್ತು. ಇನ್ನೂ ಈ ವ್ಯಕ್ತಿ ನಾಪತ್ತೆ. ಅವ್ರ ಫ್ಯಾಮ್ಲಿಗೂ ಟಚ್ ಇಲ್ಲ. ಈ ಕಡೆಗೆ SIT ಅವ್ರನ್ನ ಬರ್ತೀನಿ ಅಂತ ಹೇಳಿದ್ದು ಅಲ್ಲೂ ಕೂಡ ಟಚ್ ಇಲ್ಲ. ಹಾಗಿದ್ದಾಗ ಎಲ್ಲಿ ಈ ವ್ಯಕ್ತಿ? ಯಾಕೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ? ಸತ್ಯ ಯಾವಾಗ ಬಹಿರಂಗ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಂಥವ್ರು 20 ದಿನ ಆದರೂ ಕೂಡ ಸುಳಿವೇ ಇಲ್ವಲ್ಲ, ಯಾಕೆ? ಅನುಮಾನಗಳಿಗೆ ಇದು ಇತಿಶ್ರೀಯನ್ನ ಹಾಡಿ ಹೌದು ಅನ್ನೋ ಮಟ್ಟಕ್ಕೆ ತಂದಿಡ್ತೀರಾ. ಈ ರೀತಿಯಾಗಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. 20 ದಿನ ಆಯಿತು, ಬಂದಿಲ್ಲ. ಲುಕೌಟ್ ಕೊಟ್ಟಾಯ್ತು, ಬರಲಿಲ್ಲ. ಬ್ಲೂ ಕಾರ್ನರ್ ಆಯಿತು, ಬರಲಿಲ್ಲ. ವಾಟ್ ನೆಕ್ಸ್ಟ್ ಅಂದಾಗ ಕೊನೆಯ ಅಸ್ತ್ರವನ್ನ SIT ಪ್ರಯೋಗಿಸುತ್ತಾ, ಅದೇ ರೆಡ್ ಕಾರ್ನರ್ ನೋಟಿಸ್. ಸೊ ಸಿದ್ಧತೆಯನ್ನ ಈಗ SIT ನಡೆಸ್ತಾ ಇದೆ ಅಂತೆ. ರೆಡ್ ಕಾರ್ನರ್ ನೋಟಿಸ್ಗೆ ಏನೆಲ್ಲ ಪ್ರಕ್ರಿಯೆ ಇದೆ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಇದರಲ್ಲಿ. ಸೊ ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ರೆಡ್ ಕಾರ್ನರ್ ನೋಟಿಸನ್ನು ಯಾವಾಗ ಕೊಡ್ತಾರೆ ಮತ್ತೆ ಯಾಕೆ ಕೊಡಬೇಕಾಗತ್ತೆ ಇದನ್ನು ಅನ್ನುವಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತೀವಿ ಈಗ. ಸೊ ಅದು ಕೊನೆಯ ಬ್ರಹ್ಮಾಸ್ತ್ರ ಈಗ ಉಳಿದಿರೋದು. ಅಥವಾ ಜೂನ್ 4 ರಿಸಲ್ಟ್ ವರೆಗೂ ಕೂಡ ಕಾದು ಅದಾದ ನಂತರ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರ. ಯಾಕೆ ಅಂತಂದ್ರೆ 90 ದಿನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಅವಕಾಶ ಇರುತ್ತೆ. ಹಾಗಾಗಿ ಸಮಯಾವಕಾಶವನ್ನ ಕೊಡ್ತಾರೆ. ನಾನು ಬರ್ತಾ ಇದ್ನಲ್ಲ ಅಂತ ಹೇಳಿದ್ರೆ ಆಮೇಲೆ ಸೊ ಹಾಗಾಗಿ ಈಗ ಅವ್ರು SIT ಅವ್ರು ಕೊಟ್ಟಿರುವಂತ ನೋಟಿಸ್ ಅವ್ರು ತಲುಪಿದೆಯಿಲ್ಲ ಅಂತ ಯಾರಿಗೆ ಗೊತ್ತು? ಕಾರಣ 26ನೇ ತಾರೀಕಿಗೆ ಅವ್ರು ರಾತ್ರಿ ಹೋಗಿರೋದು. ಅದಾದ ನಂತರ SIT ರಚನೆ ಆಗಿರೋದು. ಅದಾದ ನಂತರ ಈ ಹುಡುಕಾಟವನ್ನ ನಡೆಸಿರೋದು. ಅದರ ಮುಂಚೆನೆ 21, 23ನೇ ತಾರೀಕಿಗೆ ಈ ಪೆನ್ ಡ್ರೈವ್ ಎಲ್ಲ ಹಂಚಿಕೆ ಆಗ್ತಾ ಇತ್ತು. ಅವರ ಮೇಲೆ ಎಲಿಗೇಷನ್ ಬರ್ತಾ ಇತ್ತು. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದ್ದಂಥ ವ್ಯಕ್ತಿಯನ್ನ ಬಿಟ್ಟು ಹೋದ್ಮೇಲೆ ಹುಡುಕಾಡುವಂಥ ಕೆಲಸವನ್ನ ಮಾಡಿದ್ರಲ್ಲ, ಎಷ್ಟು ಸರಿ? ಈಗ ಎಲ್ಲಿದೆಯಪ್ಪ ಪ್ರಜ್ವಲ್ ಅಂತ ಕೇಳುವಂಥ ಪರಿಸ್ಥಿತಿಗೆ SIT ಅವರು ಬಂದಿದ್ದಾರೆ. ಕೇಳ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ, ಎಲ್ಲಿದೆಯಪ್ಪ ನೀನು, ಎಲ್ಲಿದೆಯಪ್ಪ ನೀನು ಅಂತೇಳಿ. ಅವ್ರು ನಾನು ಉತ್ತರ ಕೊಡೋಕ್ಕಾದ್ರೂ ಸಂಪರ್ಕಕ್ಕೆ ಸಿಗ್ಬೇಕಲ್ಲ, ಫೋನು ಇಲ್ಲ, ಏನೂ ಇಲ್ಲ. ಸೊ ಈಗ ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತೀವಿ. ವಾಟ್ ನೆಕ್ಸ್ಟ್ ಅಂತ ಅಂದಾಗ ಏನು ಅವಕಾಶ ಇದೆ ಈಗ SIT ಮುಂದೆ ಅಂತ ಹೇಳಿ. ಪ್ರಜ್ವಲ್ ಅರೆಸ್ಟ್ ಆಗದ ಹಿನ್ನೆಲೆಯಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಕೆಲವು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಆರೋಪಿ ಸಿಗದೇ ಇದ್ರೆ 90 ದಿನಗಳ ಅವಕಾಶಗಳಿರುತ್ತೆಲ್ಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ. ಅಥವಾ ಒಂದು ದೇಶ ಬಿಟ್ಟು ಹೋದಂತ ಸಂದರ್ಭದಲ್ಲಿದ್ದಾಗ ಈ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಅವನ್ನ ಹಿಡಿಯೋಕೆ ಕೋರ್ಟ್ನಿಂದ ಅನುಮತಿಗಳು ಬೇಕಾಗತ್ತೆ. ಆ ಪರ್ಮಿಷನ್ ಅನ್ನ ತೆಗೆದುಕೊಳ್ತಾರೆ ದೇಶ ಬಿಟ್ಟು ಹೋದಂತ ಸಂದರ್ಭದಲ್ಲಿ. ಕೋರ್ಟ್ನಿಂದ ಪ್ರಜ್ವಲ್ಗೆ ಸಮನ್ಸ್ ಜಾರಿ ಆಗಬೇಕು. ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಕೋರ್ಟ್ ಗಮನಕ್ಕೆ ತರಬೇಕು. ಅದನ್ನು ತಂದಾಗ್ಲೇನೆ ಅವಕಾಶ ಸಿಗುತ್ತೆ, ಸಮನ್ಸ್ ಜಾರಿ ಆಗುತ್ತೆ, ವಾರೆಂಟ್ ಹೋಗುತ್ತೆ. ಅದು ಸಮನ್ಸ್ ಎಷ್ಟು ಅಂತಂದ್ರೆ 3 ಸಮನ್ಸ್ ಅನ್ನ ಕೊಡ್ತಾರೆ. ಅದಾದ ನಂತರ ವಾರೆಂಟ್ ಅನ್ನ ಜಾರಿ ಮಾಡ್ತಾರೆ. ಆಗ ರೆಡ್ ಕಾರ್ನರ್ ನೋಟಿಸ್ಗೆ ಹೋಗುತ್ತೆ. ಪ್ರಜ್ವಲ್ ಪತ್ತೆಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ CBIಗೆ ಮನವಿಯನ್ನ ಮಾಡಿಕೊಳ್ಳುವುದು. ಬಳಿಕ CBI ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬಹುದು. ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ಕೊಳ್ತಾ ಇದ್ರಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ. ಡೈರೆಕ್ಟ್ ಆಗಿ ಮಧ್ಯಪ್ರವೇಶ ಈ ರೀತಿಯಾಗಿ ಕೇಸ್ಗಳಲ್ಲಿ ಕೇಂದ್ರ ಏನ್ ಮಾಡುತ್ತೆ, ಅದು ಸಂಸ್ಥೆಗಳ ಮುಂದೆ ಹೋಗ್ಬೇಕಾಗತ್ತೆ, ತನಿಖಾ ಸಂಸ್ಥೆಗಳ ಮೂಲಕವಾಗಿ. ಈಗ ಬೇಕಿದ್ರೆ ಪ್ರಿಯಾಂಕಾ ಖರ್ಗೆ ಅವರು SIT ಅವ್ರಿಗೆ ಹೇಳಿ, ಬೇಗ ಹಾಕ್ರಿ, ಚಾರ್ಜ್ ಶೀಟ್ ಅನ್ನ ಕೊಡಿ, ಬೇಗ ಕೋರ್ಟಿಗೆ ಹೋಗ್ಬಿಟ್ಟು ಸಮನ್ಸ್ ಜಾರಿ ಮಾಡಿ ತಗೊಳ್ಳಿ ಅಂತೇಳಿ. ಆಗ CBI ಕೊಡುತ್ತೆ. ಅವಾಗ ಏನ್ ಮಾಡ್ತಾರೆ, ಇಂಟರ್ಪೋಲ್ ಮೂಲಕವಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ರೆಡ್ ಕಾರ್ನರ್ ನೋಟಿಸ್ ಜಾರಿ ಆದ್ರೆ ಪ್ರಜ್ವಲ್ ಇರುವ ದೇಶದ ಪೊಲೀಸರೇ ಅವರನ್ನ ಬಂಧಿಸಿ ನಮ್ಮ ದೇಶಕ್ಕೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಬರುತ್ತೆ. ಪ್ರಜ್ವಲ್ ವಶಕ್ಕೆ ಪಡೆಯುವಂತ ಆ ದೇಶದ ಪೊಲೀಸರು ಭಾರತಕ್ಕೆ ಅವರನ್ನ ಒಪ್ಪಿಸ್ತಾರೆ. ಇದೆಲ್ಲ ಪ್ರಕ್ರಿಯೆಗೆ SITಗೆ ಕನಿಷ್ಠ 40 ದಿನ ಬೇಕಾಗಬಹುದು. ಅಲ್ಲಿದೆ ನೋಡಿ, ಅಲ್ಲಿಗೆ ಜೂನ್ 4ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ಅವರು ಗೆದ್ದಿದ್ದಾರೋ ಸೋತಿದ್ದಾರೋ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಆಮೇಲೆ ಗೆದ್ರು ಒಂದು ಸಮಸ್ಯೆ ಅವರಿಗೆ ಈ ಪ್ರಕರಣದಲ್ಲಿ ಏನಂದ್ರೆ ಮಮತಾ, ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ನಾನ್ ಬೇಲೇಬಲ್ ಸೆಕ್ಷನ್ ಇರೋದು ಇದರಲ್ಲಿ. ಸೊ ಹಾಗಾಗಿ ಅವರಿಗೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋದಾದ್ರೆ, ಗೆದ್ದರೆ ಹೇಳ್ತಾ ಇದ್ದೀನಿ, ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಅವರ ಸಂಸತ್ ಸ್ಥಾನ ಉಳಿಯತ್ತಾ ಅಥವಾ ಉಳಿಯಲ್ವಾ ಅನ್ನೋದು ಕೂಡ ನಿರ್ಧಾರ ಆಗತ್ತೆ. ಒಂದು ವೇಳೆ ಸೋತ್ರಂತೂ ಅವರಿಗೆ ಸಮಸ್ಯೆನಿಲ್ಲ, ಅವ್ರ ಪಾಡಿಗೆ ಅವರೇ ಅಲ್ಲೇ ಇರ್ತಾರೋ ಇಲ್ಲಿಗೆ ಬರ್ತಾರೋ, ಅವಾಗ ರೆಡ್ ಕಾರ್ನರ್ ಕೊಡ್ಬೇಕಾಗುತ್ತೋ ಗೊತ್ತಿಲ್ಲ.
ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನೀವು ಲೈವ್ ಕೊಟ್ಟಿದ್ದೇ ಆಯಿತು, ನಾವು ಪ್ರಶ್ನೆ ಕೇಳಿದ್ದೇ ಆಯಿತು, SIT ಅವರು ಏರ್ಪೋರ್ಟ್ ಬಳಲಿ ಕಾದಿದ್ದೇ ಆಗೋಯ್ತು. ಪ್ರಜ್ವಲ್ ಮಾತ್ರ ಇನ್ನೂ ಬರ್ತಾ ಇಲ್ಲ. ಎಲ್ಲಿಯವರೆಗೂ ಕೂಡ ಎಲ್ಲಿದೆಯಪ್ಪ ಪ್ರಜ್ವಲ್ ಅಂತ SIT ಅವರು ಕೇಳೋ ಟೈಮ್ ಬರುತ್ತೆ ಅಂತ. ಜೂನ್ 4 ಡೆಡ್ಲೈನ್ ಆಗ್ಬೋದಾ? ಅರುಣ್, ಯಾಕೆಂದ್ರೆ ಈಗ ಎರಡು ಆಪ್ಷನ್ ಇರುವಂತದ್ದು. ಒಂದು, ಪ್ರಜ್ವಲೇ ಮನ್ಸು ಮಾಡಿ ಭಾರತಕ್ಕೆ ಬರಬೇಕು, ಇಲ್ಲ ಎರಡನೇದು SIT ಅಧಿಕಾರಿಗಳು ಆತನನ್ನು ಒತ್ತಾಯ ಪೂರ್ವಕವಾಗಿ ಕರೆತರುವ ಪ್ರಯತ್ನಗಳನ್ನ ಮಾಡಬೇಕಾಗಿರುವಂಥದ್ದು. ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕರೆತರಲಿಕ್ಕೆ ಇರುವಂತದ್ದು ಕಾನೂನಿನ ಅಸ್ತ್ರ ಒಂದೇ. ಕಾನೂನಿನ ಅಸ್ತ್ರ ಏನು ಮಾಡಬೇಕು ಅಂದ್ರೆ ಆತನ ವಿರುದ್ಧ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡಬೇಕು ಅಂದ್ರೆ ಒಂದು ಕೋರ್ಟ್ನಿಂದ ಒಂದು ವಾರೆಂಟ್ ಇಶ್ಯೂ ಆಗಬೇಕಾಗುತ್ತೆ. ವಾರೆಂಟ್ ಇಶ್ಯೂ ಆಗಬೇಕು ಅಂದ್ರೆ ಆತನ ವಿರುದ್ಧ ಯಾವುದಾದ್ರೂ ಪ್ರೊಕಲೇಷನ್ ಕೇಸ್ಗಳಿರಬೇಕು. ಆ ಹಿನ್ನೆಲೆಯಲ್ಲಿ ಅವನನ್ನ ದೋಷಾರೋಪ ಪಟ್ಟಿಯನ್ನು ಹಾಕಬೇಕು. ದೋಷಾರೋಪ ಪಟ್ಟಿಯನ್ನು ಹಾಕಿ ಅದಾದ ನಂತರ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಈಗಾಗಲೇ ನಾವು ಲುಕೌಟ್ ನೋಟಿಸನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದರಿಂದ ಯಾವುದೇ ರೀತಿಯ ಪತ್ತೆ ಆಗ್ತಾಯಿಲ್ಲ, ಜೊತೆಗೆ ಅದರಿಂದ ಯಾವುದೇ ರೀತಿಯ ಉತ್ತರಗಳು ಕೂಡ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಆರೋಪಿ ಅಂದರೆ ಈಗಾಗಲೇ ಆತನ ವಿರುದ್ಧ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿಯನ್ನು ಹಾಕಿ ಅದಾದ ಬಳಿಕ NBW ಅಂದರೆ ನಾನ್ ಬೇಲೆಬಲ್ ವಾರೆಂಟ್ ಏನಿದೆ, ನಾನ್ ಬೇಲೆಬಲ್ ವಾರೆಂಟನ್ನು ಪಡೆದುಕೊಳ್ಳುವಂಥದ್ದು. ನಾನ್ ಬೇಲೆಬಲ್ ವಾರೆಂಟನ್ನು ಪಡೆದುಕೊಂಡು ಅದಾದ ಬಳಿಕ ರೆಡ್ ಕಾರ್ನರ್ ನೋಟಿಸ್ನ ಪ್ರೋಸೆಸ್ಗಳಿಂದ ಪ್ರೋಸೆಸ್ಗಳನ್ನು ಮಾಡಬೇಕು. ಜೊತೆಗೆ CBI ಮೂಲಕ ಇಂಟರ್ಪೋಲ್ಗೆ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸುವಂಥದ್ದು. ಅಂದರೆ ಈ ರೀತಿಯಲ್ಲಿ ರೆಡ್ ಕಾರ್ನರ್ ನೋಟಿಸ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟು ಪ್ರಕ್ರಿಯೆಗಳಿದ್ದಾವೆ. ಇಷ್ಟು ಪ್ರಕ್ರಿಯೆಗಳ ಆದ ಬಳಿಕ ಯಾವ ದೇಶದಲ್ಲಿದ್ದಾನೆ ಅಂತೇಳಿ ಲೊಕೇಟ್ ಆಗಬೇಕಾರಂಥದ್ದು. ಅಂದರೆ ಈಗ ನಾವು ಎಲ್ಲ ಅಂದ್ಕೊಂಡಿದ್ದೀವಿ ಆತ ಜರ್ಮನಿಯಲ್ಲಿದ್ದಾನೆ ಅಂತೇಳಿ, ಆದರೆ ಯುರೋಪ್ನ 25 ಕಂಟ್ರಿಗಳಿಗೂ ಕೂಡ ಆತ ನಿರರ್ಗಳವಾಗಿ ಓಡಾಡ್ಬೋದು. ಅಂದರೆ ಅಲ್ಲಿಯ ವೀಸಾ ಏನಿತ್ತು ಆ ವೀಸಾವನ್ನು ಪಡ್ಕೊಂಡು ಅಲ್ಲಿ ಓಡಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗ ಯಾವ ದೇಶದಲ್ಲಿದ್ದಾನೆ ಏನೋ ಅನ್ನೋದ್ರ ಬಗ್ಗೆ ಲೊಕೇಟನ್ನು ಮಾಡಬೇಕಂತೆ. ಲೊಕೇಟನ್ನು ಮಾಡಿದ ಬಳಿಕ ಇದೆಲ್ಲ ರೆಡ್ ಕಾರ್ನರ್ ನೋಟಿಸ್ ಆದಮೇಲೆ ಅರುಣ್, ಇವೆಲ್ಲ ಲೊಕೇಟ್ ಆದ ಬಳಿಕ ಆತನನ್ನು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ಅಲ್ಲಿಯ ರಾಯಭಾರಿಗಳಿಗೆ, ರಾಜತಾಂತ್ರಿಕ ರಾಯಭಾರಿಗಳೇನಿರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ತಕ್ಷಣವೇ ಆತನನ್ನು ಬಂಧನಕ್ಕೊಳಪಡಿಸಿ ಅದಾದ ನಂತರ ಭಾರತಕ್ಕೆ ಕರೆತರುವಂಥದ್ದು. ಇದೆಲ್ಲ ಪ್ರಕ್ರಿಯೆಗಳು ಆಗಲಿಕ್ಕೆ ಕನಿಷ್ಠ 35ರಿಂದ 45 ದಿನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಷ್ಟರೊಳಗೆ ಚುನಾವಣಾ ಫಲಿತಾಂಶ ಬರುತ್ತೆ. ಚುನಾವಣಾ ಫಲಿತಾಂಶ ಬಂದ ಬಳಿಕ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು, ಬೇರೆ ರೀತಿಯ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಸಾಕಷ್ಟು ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಮುರಳಿ, ಇದ್ರ ಜೊತೆಗೆ ಈಗ ನೀವು ಹೇಳ್ತಾ ಇದ್ರಿ ಯುರೋಪ್ ಒಕ್ಕೂಟದ ದೇಶಗಳಲ್ಲಿ ಅವ್ರು ಸುತ್ತಾಡ್ಬೋದು, ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಸುತ್ತಾಡೋದಕ್ಕೆ ಕೈಯಲ್ಲಿ ಹಣ ಬೇಕಲ್ವಾ? ಅವರ ಆರ್ಥಿಕತೆಯ ವಿಚಾರದಲ್ಲಿ ಹಣಕಾಸು ನಿರ್ಬಂಧ, ವಹಿವಾಟು ನಿರ್ಬಂಧ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು? ಹಣಕಾಸನ್ನ ನಿರ್ಬಂಧ ಮಾಡಿದ್ರೆ ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಅನಿವಾರ್ಯವಾಗಿ ಅವ್ರು ಭಾರತಕ್ಕೆ ಬರಬೇಕಾಗತ್ತೆ, ಒಂದು ವೇಳೆ ಅವ್ರ ಹತ್ರ ಅಧಿಕೃತ ಅಕೌಂಟ್ಗಳು ಮಾತ್ರ ಇದ್ರೆ. ಸೊ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದಾರಾ? ಮಮತಾ, ಖಂಡಿತ ಅದ್ರ ಬಗ್ಗೆನೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಯೋಚನೆಯನ್ನ ಮಾಡಿದ್ದಾರೆ. ಒಂದು ಯುವತಿ, ಆಕೆ ಹೆಸರನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ, ಆಕೆಯ ಹೆಸರು ಕೂಡ ಬಯಲಾಗಂಥದ್ದು. ಆಕೆಯಿಂದ ಈಗಾಗಲೇ ಹಣ ಪ್ರಜ್ವಲ್ ಅಕೌಂಟ್ಗೆ ರವಾನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಆ ಮಾಹಿತಿ ರವಾನೆ ಆಗ್ತಾ ಇರೋಂಥದ್ದು ಯಾವ ಕಂಟ್ರಿಯಲ್ಲಿ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಒಂದು ಪ್ರಕ್ರಿಯೆನ SIT ಅಧಿಕಾರಿಗಳು ಕೂಡ ಮಾಡ್ತಾ ಇರೋಂಥದ್ದು. ಈಗಾಗಲೇ ಆಕೆ ಬೆಂಗಳೂರಿನ ರಿಚ್ಮಂಡ್ ಟೌನ್ನಲ್ಲೇ ಇದ್ದಾಳೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳಿದ್ದಾವೆ. ಆಕೆಯಿಂದ ಯಾವ್ಯಾವ ಅಕೌಂಟ್ಗಳಿಗೆ ಹಣವನ್ನು ಸಂದಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಯನ್ನು SIT ಅಧಿಕಾರಿಗಳು ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅಧಿಕೃತವಾಗಿ ಕೂಡ ಹೊರಗಡೆ ತರುವಂತ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆದ್ರೆ ಆ ರೀತಿಯಲ್ಲಿ ಒಬ್ಬ ಆರೋಪಿ ತಲೆಮರೆಸ್ಕೊಂಡಿದ್ದಾನೆ, ವಿದೇಶದಲ್ಲಿದ್ದ ಹಿನ್ನೆಲೆಯಲ್ಲಿ ಆತನ ಅಕೌಂಟ್ ಅನ್ನ ಫ್ರೀಸ್ ಮಾಡುವಂಥದ್ದು, ಫ್ರೀಸ್ ಮಾಡಿ ಆತನ ಆರ್ಥಿಕ ಚಲನವಲನಗಳೇನಿರುತ್ತೆ ಅದನ್ನು ಸಂಪೂರ್ಣವಾಗಿ ನಿರ್ಬಂಧನ ಮಾಡಲಿಕ್ಕೆ ಕೋರ್ಟ್ನ ಅನುಮತಿ ಬೇಕಾಗಿರುವಂಥದ್ದು. ಕೋರ್ಟ್ಗೆ ಒಂದು ಮಾಹಿತಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಸಲ್ಲಿಕೆಯನ್ನು ಮಾಡಿ ಈ ರೀತಿಯಲ್ಲಿ ಪದೇ ಬೇರೆ ಬೇರೆ ದೇಶಗಳಿಗೆ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಆತನನ್ನು ಲೊಕೇಟ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಕೋರ್ಟ್ನ ಪರ್ಮಿಷನನ್ನು ಪಡ್ಕೊಳ್ಬೇಕು. ಕೋರ್ಟ್ನ ಪರ್ಮಿಷನನ್ನು ಪಡೆದುಕೊಂಡು ಆತನ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಯಾವ್ಯಾವ ರೀತಿಯ ಪ್ರಕ್ರಿಯೆಗಳನ್ನು ಮಾಡಬೇಕು ಆ ಪ್ರಕ್ರಿಯೆಗಳನ್ನು SIT ಈಗಾಗಲೇ ಕೈಗೆತ್ತಿಕೊಂಡಿರುವಂಥದ್ದು. ಆದರೆ ಇಲ್ಲಿಂದ ಆತನ ಅಕೌಂಟ್ಗೆ ಹಣ ಸಂದಾಯ ಆಗ್ತಾ ಇರೋಂಥದ್ದು, ಆ ಮಾಹಿತಿಯನ್ನು ಈಗ SIT ಅಧಿಕಾರಿಗಳು ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇರೋಂಥದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.